ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್, ವಣಕಂ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗಿನ ನಮ್ಮ ಮನೆಯಲ್ಲಿ ಅಲ್ಪೋಪಹಾರ ಏನಪ್ಪ ಅಂದರೆ ಸ್ಪೆಷಲ್ ಇದೆ. ಮಾಡ್ತಾ ಹೋಗ್ತೀವಿ. ನೋಡ್ತಾ ನೀವು ಬಾಯಲ್ಲಿ ನೀರು ಸುಡಿಸ್ಕೊಂಡು ತಿನ್ನೂರಂತೆ. ನೋಡಿ ನೀವು ಮನೇಲಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಬನ್ನಿ ಇವಾಗ ಆಡ್ತೀವಿ. ಧರ್ಮಪತ್ನಿಯವರೇ, ಶ್ರೀಮತಿಯವರೇ, ಏನು ಮಾಡ್ತಾಯಿದ್ರಿ ಇವತ್ತು ಸ್ಪೆಷಲ್ಲು? ಪನ್ನೀರ್ ಮಸಾಲ. ಅದಕ್ಕೆ ಇವಾಗ ಏನು ಮಾಡ್ಕೋತಿದ್ದೀರಾ? ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿಯನ್ನು ದಪ್ಪಾಗಿ ಹೊಡೆದ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀವಿ. ಇದು ಯಾವುದಕ್ಕೆ? ಇದು ಗ್ರೇವಿ ಮಾಡೋಕ್ಕೆ. ಏನು ಮಾಡ್ತಾಯಿದ್ದೀರಾ? ಗ್ರೇವಿ. ಇದನ್ನು ಫ್ರೈ ಮಾಡ್ಕೊಳ್ಬೇಕಾ? ಮಸಾಲ ಅಂದರೆ ಗ್ರೇವಿಗೆ, ಇದು ಮಸಾಲ ಗ್ರೇವಿಗೆ. ಇದು ಇನ್ಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಸ್ವಲ್ಪ ಹೇಳಿ. ಇಲ್ಲಿ ಇರೋದನ್ನು ತೋರಿಸ್ಬಿಟ್ಟು ಹೇಳಿ. ಅದಕ್ಕೆ ಕ್ಯಾಪ್ಸಿಕಮ್ಮು, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ ಮತ್ತು ಕಾಜು ಬೇಕು. ಮೇಯ್ನಾಗಿ ಪನ್ನೀರ್ ಬೇಕು. ಪನ್ನೀರು ಇದು ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಯಾಕಂದರೆ ಕೆಡಬಾರ್ದು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ. ಈಗ ಇದನ್ನು ಸ್ವಲ್ಪ ಕೂಲ್ ಇದು ಮಾಡಾಕ್ಬಿಟ್ಟಿದ್ವಿ. ಇದು ಇದಾದಮೇಲೆ ಕಟ್ ಮಾಡಿಬಿಟ್ಟು ಪೀಸ್ ಮಾಡ್ಕೋತೀವಿ, ಚಾಪ್ ಪೀಸ್ ಟೈಪ್ ಮಾಡಿಕೊಂಡು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಮೇಯ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಬೇಕಾದರೆ ನೀವು ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು, ಬೇಡ ಅಂದರೆ ಮೀಡಿಯಮ್ ಆಗಿ ನಿಮ್ಮ ಮೇಲೆ ಡಿಪೆಂಡು. ನೀವು ಖಾರ ತಿನ್ನೋರಾಗಿದ್ದರೆ ಖಾರ ಜಾಸ್ತಿ ಹಾಕೋಬೋದು, ಇಲ್ಲಪ್ಪ ಅಂದರೆ ಖಾರ ಕಡಿಮೆ ತಿನ್ನೋರಿದ್ರೆ ಖಾರ ಕಡಿಮೆ ಹಾಕೋಬೋದು. ಇವಾಗ ಅದನ್ನು ಸ್ವಲ್ಪ ಹೊತ್ತು ಮೇಲೆ ಮುಚ್ಚಿಟ್ಟು ಫ್ರೈ ಆಗಕ್ಕೆ ಬಿಡಬೇಕು. ಸ್ವಲ್ಪ ಹಣ್ಣಗೆ ಕೂದಂಗೆ. ಇವತ್ತು ನಮ್ಮ ಮನೆಯ ಮೇನ್ ಶೆಫು ಇವರೇ, ನನ್ನ ಧರ್ಮಪತ್ನಿ ಶ್ರೀಮತಿ ಮೇಘಾ ವೀರೇಶ್. ಹಾಯ್ ಹೇಳಿ ಎಲ್ರಿಗೂ. ಹಾಯ್. ಬನ್ನಿ. ಗ್ರೇವಿಗೆ ಬೇಕಾಗಿರ್ತಕ್ಕಂಥ ಐಟಮ್ಸು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು, ಇದು ಗ್ರೇವಿಗೋಸ್ಕರ ಬೇಕಾಗಿರೋದ್ರಿಂದ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಮೇಲೆ ಇದು ಗ್ರೇವಿಗೆ ಮಾಡ್ಕೊಳ್ಳೋಕ್ಕೆ ಸಿದ್ಧತೆ ಆಗುತ್ತೆ. ಈಗ ನಾವು ಪನ್ನೀರ್ ಗ್ರೇವಿ ಮಸಾಲೆಗೆ ಮಾಡ್ತಕ್ಕಂಥ ಬೇಕಾಗಂಥ ಇಂಗ್ರೀಡಿಯೆಂಟ್ಸು ಹೇಳಿಪ್ಪ ಶ್ರೀಮತಿ ಅವರೇ. ಪನ್ನೀರ್ ಇದೆ, ಈರುಳ್ಳಿ ಮತ್ತು ಟೊಮೆಟೊ, ಗೋಡಂಬಿ ಇದೆ, ಕಸ್ತೂರಿ ಮೇಥಿ ಇದೆ, ಮೊಸರಿದೆ, ಮತ್ತು ಕೊತ್ತಂಬರಿ ಇದೆ, ಮತ್ತು ಕ್ಯಾಪ್ಸಿಕಮ್ ಇದೆ, ಮತ್ತು ಗರಂ ಮಸಾಲ ಮತ್ತು ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ಇದೆ. ಇವೆಲ್ಲಗಳು ಇಂಗ್ರೀಡಿಯೆಂಟ್ಸು. ಮತ್ತು ರುಚಿಗೆ ತಕ್ಕಷ್ಟು ನಿಮ್ಮ ಖಾರ ತಿನ್ನೋಗಿದ್ರೆ ಖಾರ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ ಅಂತಂದರೆ ಮಸಾಲ ಮಿಕ್ಸಿಂಗ್ ಮಾಡ್ಕೊಳ್ಳೋದು. ಮೊದಲಿಗೆ ಮೊಸರು ಹಾಕ್ಕೊಳ್ಳೋದು. ಮೊಸರು ಹಾಕ್ಕೊಂಬಿಟ್ಟು ನಾವಿಲ್ಲಿ ತರಿಸಿದ್ದು 5 ರೂಪಾಯಿದು ಒಂದು ಫುಲ್ ಪ್ಯಾಕೆಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀವಿ. ಅಥವಾ ನಿಮಗೆ ಟೈಮು ಇದು ಇರಲಿಲ್ಲಪ್ಪ ಅಂದರೆ ಪ್ಯಾಕೆಟ್ ತರಿಸ್ಬಿಟ್ಟು ಪ್ಯಾಕೆಟಾಗಿ ಯೂಸ್ ಮಾಡ್ಬೋದು. ನಾವು ಗರಂ ಮಸಾಲ, ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ. ಯಾಕಂದರೆ ನಾವು ಉತ್ತರ ಕರ್ನಾಟಕದವರು ಈ ಕಡೆ ಇರೋದ್ರಿಂದ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಸ್ವಲ್ಪ ಖಾರ ಹಾಕೋತಿದ್ವಿ ನಾವು. ಅಲ್ಲಿ ಮೆಣಸಿನ್ಕಾಯಿ ಹಾಕಿದ್ರಿ ಮತ್ತು ಕೆಂಪು ಖಾರ ಹಾಕ್ಕೊಂಡಿದ್ರಲ್ಲ ಅಂತ ಕೇಳೋದಿದ್ರೆ, ನಾವು ಈ ಕಡೆ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಖಾರ ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಕಸ್ತೂರಿ ಮೇಥಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಪನ್ನೀರ್ ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡೋದು. ಮಸಾಲನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇಷ್ಟೊತ್ತಿನವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದ ಮಸಾಲ ಐಟಮ್ಸು, ಮೊಸರು, ಕಸ್ತೂರಿ ಮೇಥಿ ಮತ್ತು
ಉಪ್ಪು, ಬೆಳ್ಳುಳ್ಳಿ, ಈ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನಾವು ಕಟ್ ಮಾಡಿ ಇಟ್ಟುಕೊಂಡಿರ್ತಕ್ಕಂಥ ಪನ್ನೀರನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಪನ್ನೀರನ್ನ ಅದರೊಳಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಮಸಾಲನ ಹೀರ್ಕೊಳ್ಳೋವರೆಗೂ ನೆನೆಯೋದಕ್ಕೆ ಬಿಡಬೇಕು. ನೆನೀತಪ್ಪ ಅಂದರೆ ಅದು ಚೆನ್ನಾಗಿ ಮಸಾಲೆ ಹೀರ್ಕೋತಪ್ಪ ಅಂದರೆ ತಿನ್ನೋದಕ್ಕೆ ರುಚಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇವಾಗ ಇದನ್ನು ನೆನೆಯೋದಕ್ಕೆ ಬಿಟ್ಬಿಟ್ಟು ಇದನ್ನು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದು. ಇದನ್ನು ಪೇಸ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಚೆನ್ನಾಗಿ ಇದಕ್ಕೆ ಗ್ರೇವಿ ಮಾಡ್ಕೊಳ್ಳೋಕ್ಕೆ ನಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಚೆನ್ನಾಗಿ ಸಿಗುತ್ತೆ. ಈಗ ನೆಕ್ಸ್ಟು ಗ್ರೇವಿ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ನಮ್ಮ ಶ್ರೀಮತಿಯವರು ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದಾರೆ. ಓಕೆ, ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಮಿಕ್ಸಿಗೆ ಹಾಕ್ಕೊಂಡು. ನೋಡಿ ತೋರಿಸ್ತೀನಿ. ಪೇಸ್ಟ್ ಯಾವ ಥರ ಅಂದರೆ ಫುಲ್ಲು ಸ್ಮೂತ್ ಆಗಬೇಕು. ಎಷ್ಟು ಸ್ಮೂತ್ ಪೇಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಅಷ್ಟು ಚೆನ್ನಾಗಿ ಗ್ರೇವಿ ಆಗುತ್ತೆ. ಸ್ವಲ್ಪ ಕಚ್ಚಿತ್ತಪ್ಪ ಅಂದ್ರೆ ಅದು ಗ್ರೇವಿ ಅಷ್ಟೊಂದು ಸರಿ ಅನಿಸಲ್ಲ. ಫುಲ್ಲು ಸ್ಮೂತ್ ಗ್ರೇವಿ ಬರಬೇಕು. ತೋರಿಸ್ತು ನೋಡಿ ಯಾವ ಥರ ಅಂದರೆ ಫುಲ್ಲು ಸ್ಮೂತ್ ಆಗಬೇಕು ಗ್ರೇವಿ. ಫುಲ್ಲು ಸ್ಮೂತ್ ಗ್ರೇವಿ ಆಗಬೇಕು. ಸ್ಮೂತ್ ಇದು ಪೇಸ್ಟ್ ಆದಾಗ ಗ್ರೇವಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದನ್ನು ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ಸೈಡಿಗೆ ಇಟ್ಕೋತಾ ಇದ್ದೀನಿ ಇದನ್ನು. ಈಗ ನೆಕ್ಸ್ಟ್ ಪ್ರೋಸೆಸ್ ಏನು ಶ್ರೀಮತಿಯವರೇ? ಇವಾಗ ಈರುಳ್ಳಿ ಟೊಮೆಟೊವನ್ನು ಫ್ರೈ ಮಾಡ್ಕೋಬೇಕು. ಓಕೆ, ಬನ್ನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆಗೆ ಸಾಸಿವೆ, ಕರಿಬೇವು ಹಾಕೋತಿದ್ದಾರೆ. ನೋಡಿ ಹೆಂಗೆ ಬರ್ತಾರೆ. ನೆಕ್ಸ್ಟು ಈರುಳ್ಳಿ. ಇದು ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಹಚ್ಕೊಂಡಿರ್ಬೇಕು. ಇದು ಈರುಳ್ಳಿ ಇದು ಎಷ್ಟು ನಿಮಿಷ ಫ್ರೈ ಮಾಡಬೇಕು? ಇದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ. ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಸ್ವಲ್ಪ ಅಂದರೆ ಸ್ವಲ್ಪ ಲೈಟಾಗಿ ಈರುಳ್ಳಿಯಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಲೈಟಾಗಿ ಗೋಲ್ಡ್ ಕಲರಿಗೆ ಟರ್ನ್ ಆಯ್ತದು. ಟೊಮೆಟೊ ಹಾಕೋಬೇಕು. ಟೊಮೆಟೊ ಹಾಕೋತಾರೆ. ಆಲ್ರೆಡಿ ಮಸಾಲೆಗೆ ಸ್ವಲ್ಪ ಉಪ್ಪು, ಗ್ರೇವಿಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಇವಾಗ ಸುಮ್ಮನೆ ಇದು ಸ್ವಲ್ಪ ಲೈಟಾಗಿ ಟೇಸ್ಟ್ಗೋಸ್ಕರ, ರುಚಿಗೆ ತಕ್ಕಷ್ಟು ಫ್ರೈ ಆಗುತ್ತೆ. ಬೇಗ ಫ್ರೈ ಆಗುತ್ತೆ. ಇವಾಗ ಕ್ಯಾಪ್ಸಿಕಮ್ ಎಣ್ಣೆಯಲ್ಲಿ ಫ್ರೈ ಮಾಡಿ ಮೊದಲು ಇದು ಹಾಕಬೇಕು. ಮೊದಲು ನಾವು ಫ್ರೈ ಮಾಡಿ ಇದು ನೆನೆಯೋದಕ್ಕೆ ಮಸಾಲೆಯಲ್ಲಿ ಪನ್ನೀರನ್ನ ಹಾಕಿಬಿಟ್ಟು ನೆನೆಯೋದಕ್ಕೆ ಇದ್ದಿದ್ವಲ್ಲ ಅದನ್ನು ಇವಾಗ ಬಾಣಲೆಗೆ ಹಾಕೋಬೇಕು. ಇವಾಗ ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ಇದಾಗಿದೆ, ಮಸಾಲ ಹೀರ್ಕೊಂಡಿದೆ. ನೋಡಿ ಹೇಗಿದೆ ಮಸಾಲ ಎಲ್ಲ ಹೀರ್ಕೊಂಡ್ಬಿಟ್ಟು. ನೆಕ್ಸ್ಟು ಬಾಣಲೆಗೆ ಹಾಕೋಬೇಕಾದ್ರೆ
ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಸರು ವಾಸನೆ ಸ್ವಲ್ಪ ಮೊಸರು ವಾಸನೆ ಕಡಿಮೆ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರ್ಬೇಕು ಚೆನ್ನಾಗಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಜಾಸ್ತಿ ಸ್ಮೆಲ್ಲು ಇದಾಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಇದಾಗ್ತಾ ಇರುತ್ತೆ, ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗ್ತಾ ಇರುತ್ತೆ, ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಾ ಇರುತ್ತೆ ಲೋ ಫ್ಲೇಮಲ್ಲಿ ಇರೋದ್ರಿಂದ. ಸ್ವಲ್ಪ ಬಿಟ್ಟು ಈ ಕಡೆ ಕಾಜುನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆಯೋಣ. ಫ್ರೈ ಆಗ್ತಾ ಇದೆ. ಇವಾಗ ಸ್ವಲ್ಪ ನೀರಿನ ಕಡಿಮೆ ಆಯಿತು. ಇವಾಗ ಗ್ರೇವಿ ರೆಡಿ ಆಗಿ ಏನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಗ್ರೇವಿಗೋಸ್ಕರ ಆ ಪೇಸ್ಟ್ನ ಇದರಲ್ಲಿ ಹಾಕ್ಕೋಬೇಕು. ನೀರನ್ನು ಹಾಕ್ಕೊಂಬಿಟ್ಟು ನೀರಿಗಾಗುತ್ತೆ ಆಮೇಲೆ ನೀರು ಮತ್ತೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಮಸಾಲೆ ರುಬ್ಬಿದ್ದ ಜಾರಿಯಲ್ಲೇ ನೀರು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ತಿದ್ದು ಇವಾಗ ಪನ್ನೀರ್ ಗ್ರೇವಿ ಮಸಾಲ ರೆಡಿ ಆಗ್ತಾ ಇದೆ. ಇದು ಗ್ರೇವಿ ನಾವು ಇಷ್ಟೇ ಇಟ್ಕೋಬೋದಾ ಅಥವಾ ಇದಕ್ಕಿಂತ ಸ್ವಲ್ಪ ತಿಳಿಯಾಗಿ ಮಾಡ್ಕೋಬೋದಾ? ತಿಳಿಯಾಗಿನೂ ಮಾಡ್ಕೋಬಹುದು. ನಾವು ಇವಾಗ ಪರೋಟ ಜೊತೆ ತಿಂತಾ ಇದೀವಲ್ವಾ, ಇದ್ರ ಜೊತೆಗೆ ಹಂಗಂದ್ರೆ ನಾವು ಪರೋಟ ಮಾಡ್ಕೋತಾ ಇದೀವಿ. ಇವಾಗ ಪರೋಟ ಅಂದ್ರೆ ಮಾಡ್ಕೊಂಡಿರೋದು ಅಥವಾ ಇನ್ಸ್ಟೆಂಟ್ ರೆಡಿಮೇಡ್ ಇರುತ್ತಲ್ಲ, ರೆಡಿಮೇಡ್ ತಂದಿರೋದಾ? ರೆಡಿಮೇಡ್ ತಂದಿರೋದು. ಟೈಮ್ ಅಷ್ಟೊಂದು ಇಲ್ಲ. ಮಾಡೋದಕ್ಕೆ ತುಂಬ ಪ್ರೋಸೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಈಗ ರೆಡಿಮೇಡ್ ಪರೋಟ ತಂದಿದ್ದಾರೆ. ಇವಾಗ ಮೇಲೆ ಗೋಡಂಬಿ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಗೋಡಂಬಿನ ಹಾಕೊಂಡ್ರೆ ರುಚಿಗೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಇದನ್ನು ನೀವು ಪನ್ನೀರ್ ಕಾಜು ಮಸಾಲ ಅನ್ಬೋದು ಅಲ್ವಾ? ಪನ್ನೀರ್ ಕಾಜು ಮಸಾಲ. ಮೇಲೆ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಲೈಟಾಗಿ ಹಾಕ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇವಾಗ ಮೇಲ್ಗಡೆ ಕೊತ್ತಂಬರಿ ಕಟ್ ಮಾಡಿ ಇರ್ತಕ್ಕಂಥ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ರುಚಿಗೆ ಚೆನ್ನಾಗಿರುತ್ತೆ. ರುಚಿಗೆ ಆಯಿತು, ಘಮಕ್ಕೆ ಆಯಿತು. ಘಮ ಅಂದರೆ ಸ್ಮೆಲ್ಲು. ಮತ್ತೆ ಕಸ್ತೂರಿ ಮೇಥಿ ಇದು ಕೂಡ ಹಾಕೋದ್ರಿಂದ ರುಚಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಪನ್ನೀರ್ ಕಾಜು ಮಸಾಲ ರೆಡಿ. ಇವಾಗ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗೋ ಥರ ಲೈಟಾಗಿ ಇದು ಮಾಡ್ತಾಯಿದ್ದೀನಿ. ಅದಕ್ಕೆ ನೀವು ಬೇಕಾದರೆ ಸ್ವಲ್ಪ ಲೈಟಾಗಿ ರುಚಿಗೆ ತಕ್ಕಷ್ಟು ತುಪ್ಪ ಹಾಕ್ಕೋಬೋದು. ನಾವಿಲ್ಲಿ 2 ಸ್ಪೂನ್ ಟೀ ಸ್ಪೂನ್ ರುಚಿಗೆ ಭಾಳ
ಸ್ಮೆಲ್ ನೋಡಿ ಹೆಂಗ್ ಬರ್ತಾ ಇದೆ. ಇಲ್ಲಿಗೆ ಸ್ಮೆಲ್ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಯಾವುದು ಪನ್ನೀರ್ ಕಾಜು ಮಸಾಲ ಅದು ಚೆನ್ನಾಗಿ ಇದಾಗ್ತಾಯಿದೆ. ಓಕೆ ಫ್ರೆಂಡ್ಸ್, ನೋಡಿ ನಮ್ಮ ಪನ್ನೀರ್ ಕಾಜು ಮಸಾಲ ರೆಡಿ ಆಯಿತು. ಇದನ್ನು ಅನ್ನದಲ್ಲಿ ತಿನ್ಬೋದು, ಚಪಾತಿಯಲ್ಲಿ ತಿನ್ಬೋದು, ಪರೋಟದಲ್ಲೂ ತಿನ್ಬೋದು, ಅಥವಾ ತಂದೂರಿ ರೊಟ್ಟಿಯಲ್ಲೂ ಕೂಡ ತಿನ್ಬೋದು. ಸಖತ್ತಾಗಿರುತ್ತೆ ಕಾಂಬಿನೇಷನ್, ಎಲ್ಲದರಲ್ಲೂ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ನಾವು ತಂದಿರ್ತಕ್ಕಂಥ ಇನ್ಸ್ಟಂಟ್ ಪರೋಟಗಳನ್ನ ಬೇಯಿಸ್ಕೊಳ್ಳೋಣ ಬನ್ನಿ. ಓಕೆ, ಇವಾಗ ನಮ್ಮ ಕಾಜು ಪನ್ನೀರ್ ಮಸಾಲ ರೆಡಿ ಆಯಿತು. ಪನ್ನೀರ್ ಕಾಜು ಮಸಾಲ ರೆಡಿ ಆಯಿತು. ಈಗ ಬನ್ನಿ ನಮ್ಮ ಅಕ್ಕ ಏನು ಮಾಡ್ತಾಯಿದ್ದಾರೆ ನೋಡೋಣ, ತೋರಿಸ್ತೀನಿ. ಹಾಯ್ 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 ಎಲ್ಲರೂ ಏನು ಮಾಡ್ತಾಯಿದ್ದೀರಾ ನೋಡಿ. ಅಕ್ಕ ಬಂದ್ಬಿಟ್ಟು ಶೇಂಗಾ ಹೊಡಿತಾ ಇದ್ದಾರೆ, ಅಂದರೆ ಕಡಲೆ ಬೀಜ, ಕಡಲೆಕಾಳು ಕಾಯಿ ಬಿಡಿಸ್ತಾ ಕೂತಿದ್ದಾರೆ. ಎಲ್ಲ ನಿಮ್ಮ ಮಗಳದೇ ಉಸ್ತುವಾರಿ. ನಾವೇನಿದ್ರು ಸುಮ್ಮನೆ ಹೆಸರಿಗೆ ಮಾತ್ರ, ಏನಿದ್ರು ನಿಮ್ಮ ಮಗಳದೇ ಎಲ್ಲನೂ. ನೋಡ್ರಿ, ನಾನಂತೂ ಶೇಂಗಾ ಹೊಡ್ಕೊಂಡು ಕೂತೀನಿ. ಬೆಳಗ್ಗೆ ಎದ್ದೀನಿ, ಚಾ ಬ್ರೆಡ್ ಆಗೈತಿ. ನೀವ ಏನ್ರ ಮಾಡ್ರವ ಮಾಡಿಗೆ ಕೊಡಿ ನನಗಂತ ಇದ್ದೀನಿ. ಹಾಗೆ ಮಾಡಕತ್ತಾರ ನೋಡ್ರಿ. ಇವತ್ತೇನಿದ್ರು ನಮ್ಮ ಸ್ಪೆಷಲು ಪರೋಟ ಕಾಜು ಪನ್ನೀರ್ ಮಸಾಲ. ಓಕೆ ಸ್ನೇಹಿತರೆ, ಮತ್ತೆ ಊಟ ಮಾಡುವಾಗ ಸಿಗ್ತೀನಿ ಅಂತ ಹೇಳ್ಬಿಟ್ಟು. ಈಗ ಬನ್ನಿ, ನಮ್ಮ ಅಕ್ಕರದು ಅವ್ರ ಕೆಲಸದಲ್ಲಿ ಕಾಯಕದಲ್ಲಿ ಬ್ಯುಸಿ ಇದ್ದಾರೆ. ಇವಾಗ ನಮ್ಮ ಕಾಯಕ ಶುರು ಮಾಡ್ಕೊಳ್ಳೋಣ. ನಾವು ಏನಿದ್ರು ಇನ್ಸ್ಟಂಟು ಪರೋಟ ತಂದಿದ್ದೀವಲ್ಲ, ಆ ಪರೋಟನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಆಮೇಲೆ ಬ್ಯಾಟಿಂಗ್ ಮಾಡೋಣ. ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಓಕೆ ಸ್ನೇಹಿತರೆ, ಇವಾಗ ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಸ್ಟೋವ್ ಗ್ಯಾಸ್ ಮೇಲೆ ಇಟ್ಟಿದ್ದೀವಿ. ಈಗ ನಮ್ಮ ಶ್ರೀಮತಿಯವರು ಪರೋಟ, ಇನ್ಸ್ಟಂಟ್ ಪರೋಟ ತೋರಿಸ್ತಾರೆ ನೋಡಿ. ರೆಡಿಮೇಡ್ ಇನ್ಸ್ಟಂಟ್ ಪರೋಟ. ಆದರೆ ಇದು ಫ್ರೈ ಮಾಡಿರೋದಿಲ್ಲ, ನಾವು ಫ್ರೈ ಮಾಡ್ಕೋಬೇಕು. ಆದರೆ ರೆಡಿ ಎಲ್ಲನೂ ಹಿಟ್ಟನ್ನು ಕಲಿಸಿ ಎಲ್ಲ ಇದು ಮಾಡಿ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದು ಮಾಡಿ ಇಟ್ಟಿರ್ತಾರೆ. ನಾವೇನಿಲ್ಲ, ತರೋದು ಫ್ರೈ ಮಾಡ್ಕೊಂಡು ತಿಂತಾ ಇರೋದು. ಸ್ಕ್ವೇರ್ ಶೇಪಲ್ಲಿದೆ, ರೌಂಡ್ ಶೇಪಲ್ಲೂ ಸಿಗುತ್ತೆ, ಸ್ಕ್ವೇರ್ ಶೇಪಲ್ಲೂ ಸಿಗುತ್ತೆ. ನಮಗೆ ಸಿಕ್ಕಿದ್ದು ಸ್ಕ್ವೇರ್ ಶೇಪಲ್ಲಿ ಇರ್ತಕ್ಕಂಥದ್ದು, ಸ್ಕ್ವೇರ್ ಟೈಪ್. ನೋಡಿ ಹೇಗಿದೆ ಪರೋಟ. 15 ಪೀಸಸ್. ಇದು ಬಂದ್ಬಿಟ್ಟು 15 ಪೀಸಸ್ ಪ್ಯಾಕೆಟ್ ಇರುತ್ತೆ. ನಾವು ತಗೊಂಬಂದಿದ್ದು ಬಿಜಾಪುರದಲ್ಲಿ ಶಾಹಿ ಕಿಂಗ್ ಪಫ್ ಪರೋಟ ಅಂತ ಹೇಳ್ಬಿಟ್ಟು. ಒಂದು ಪ್ಯಾಕಲ್ಲಿ ಬಂದ್ಬಿಟ್ಟು 15 ಪೀಸಸ್ ಇರುತ್ತೆ. ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀವಿ. ಪ್ಯಾನ್ಗೆ ನಮ್ಮ ಶ್ರೀಮತಿಯವರು ಎಣ್ಣೆ ಹಚ್ತಾ ಇದ್ದಾರೆ. ಎಣ್ಣೆ ಹಚ್ಚೋದ್ರಿಂದ ಚೆನ್ನಾಗಿ ಇದಾಗುತ್ತೆ, ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ. ಇದು ಪರೋಟನ ಪೇಪರ್ ಹಚ್ಚಿರ್ತಾರೆ. ಯಾಕಂದರೆ ಒಂದಕ್ಕೊಂದು ಪರೋಟಗಳು ಅಂಟ್ಕೋಬಾರ್ದು, ಒಂದಕ್ಕೊಂದು ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಸೆಂಟ್ರಲ್ಲಿ ಪೇಪರ್ ಹಾಕಿರ್ತಾರೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೇಲೆ ಸುತ್ತ ಸರೌಂಡಿಂಗ್ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬೇಯುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಆದರೆ ಇದೇನಪ್ಪ ಅಂದರೆ ಎನಿ ಟೈಮ್ ತಿನ್ನೋದಕ್ಕಲ್ಲ, ಯಾವಾಗಾದರೂ ಅಪರೂಪಕ್ಕೆ ಒಮ್ಮೆ, ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಹಿಂಗೆ ತಿನ್ನೋದ್ರಿಂದ ಒಂದು ರೀತಿ ಇದು ಇರುತ್ತೆ. ಯಾಕಂದರೆ ಇದು ಮೈದಾ ಆಗಿರೋದ್ರಿಂದ ಸ್ವಲ್ಪ ಡೈಜೆಷನ್ ಕಡಿಮೆ ಇರುತ್ತೆ, ಹಾಗಾಗಿ ಜಲ್ದಿ ಡೈಜೆಸ್ಟ್ ಆಗಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕಂತೆ ನಮ್ಮ ಶ್ರೀಮತಿಯವರು ಹೇಳ್ತಾ ಇದ್ದಾರೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದಾರೆ ಇವಾಗ ಸ್ಟೋವನ್ನು. ಮೈದಾ ಇಟ್ಟಿರೋದ್ರಿಂದ ಹೈ ಸ್ಪೀಡಲ್ಲಿ ಬೇಯಿಸೋದ್ರಿಂದ ಜಲ್ದಿ ಬೆಂದಿರೋ ಥರ ಕಾಣಿಸುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸೋದ್ರಿಂದ ಒಳಗಡೆನೂ ಬೇಯುತ್ತೆ, ಔಟ್ಸೈಡ್ ಕೂಡ ಬೇಯುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಬೇಕಾದರೆ ಮನೇಲಿ ಬೇಕಾದರೂ ಪರೋಟ ಮಾಡ್ಕೋಬೋದು, ಇಲ್ಲ ಚಪಾತಿ ಮಾಡ್ಕೋಬೋದು. ಚಪಾತಿಗೂ ಜೊತೆ ಕೂಡ ಇನ್ನೂ ತುಂಬ ರುಚಿಯಾಗಿರುತ್ತೆ ಕಾಜು ಪನ್ನೀರ್ ಮಸಾಲ. ನಾವು ಅಪರೂಪಕ್ಕೊಮ್ಮೆ ತಿಂತಾ ಇರೋದ್ರಿಂದ ಹಾಗಾಗಿ ಇವತ್ತು ಪರೋಟ ತರಿಸಿದ್ವಿ ನಾವು ಕೂಡ, ಇನ್ಸ್ಟಂಟು ರೆಡಿಮೇಡು.
ಚೆನ್ನಾಗಿ ಗರಿಗರಿಯಾಗಿ ಬೆಂದಿದೆ. ಸ್ವಲ್ಪ ಯಾಕಂದರೆ ಒಂದು ಸೈಡ್ ಇದಾಗಿರುತ್ತಲ್ಲ, ಒಳಗಡೆ ಕೂಡ ತುಂಬ ಚೆನ್ನಾಗಿ ಇದಾಗಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ, ಔಟ್ಸೈಡ್ ಕೂಡ ಚೆನ್ನಾಗಿರುತ್ತೆ. ಹೈ ಸ್ಪೀಡ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಡೋದ್ರಿಂದ ಸರೌಂಡಿಂಗ್ ಬೆಂದಂಗೆ ಆಗಿರುತ್ತೆ. ಹೊರಗಡೆ ಏನಿದ್ರು ಕಪ್ಪಾಗಿ ಬೆಂದಿರೋ ಥರ ಕಾಣಿಸುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಲೋ ಫ್ಲೇಮಲ್ಲಿಟ್ಟು ಬೇಯಿಸೋದ್ರಿಂದ ಚೆನ್ನಾಗಿ ಒಳಗಡೆ ಕೂಡ ಬೇಯುತ್ತೆ, ನಿಧಾನವಾಗಿ ಅದನ್ನು ಸ್ವಲ್ಪ ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿ, ಸರೌಂಡ್ ಅವಾಗವಾಗ ಸ್ವಲ್ಪ ತಿರುಗಬೇಕು. ಇನ್ನೊಂದು ಸ್ವಲ್ಪ ಬೇಯಿಸ್ತಾರೆ. ಬೋಗಣಿ ಅಲ್ಲೇ ತೆಳಗಿಟ್ರೆ ಕುಕ್ಕರ್ನೊಳಗೆ ಸಾಂಬಾರು ಐತಿ. ಓಕೆ ಸ್ನೇಹಿತರೆ, ನೋಡಿರಿ ಇವಾಗೆಲ್ಲ ಸರ್ವ್ ಮಾಡಾಕತ್ತಾಳ ಮಗಳು. ನೋಡಿರಿ ಇಷ್ಟೆಲ್ಲ ಐತಿ ಇವತ್ತಿನ ಊಟಕ್ಕೆ. ಬರ್ರಿ ಎಲ್ಲರೂ. ಪರೋಟ, ಆಮೇಲೆ ಕಾಜು ಮಸಾಲ ಕರಿ, ಪನ್ನೀರ್ ಆ್ಯಡ್ ಮಾಡೈತೆ ಅದರಲ್ಲಿ. ಆಮೇಲೆ ಇಲ್ಲಿ ಬಂದರೆ ಚಪಾತಿ, ಹೋಳಿಗೆ, ಯಾವುದಾದ್ರೂ ಉಣ್ರಿ, ಯಾವುದಾದ್ರೂ ತಿನ್ನಿರಿ. ಚೌಕಾಸ ಇಲ್ಲಿ ಜೊತೆಗೆ ಸೀಕರ್ಣಿನೂ ಐತಿ. ಬಟ್ಲ ತಂಬ ಮನುಷ್ಯಾಗ ಒಂದೊಂದೊಂದು ಬಟ್ಲ ತಂಬ. ಆಗಳ ಚಾ ಕುಡ್ದೈತಲ್ಲ ತೊಂಬ, ತೊಳ್ದೈತೆ ಇಲ್ಲ? ಹಾಂ, ಓಕೆ ನೋಡ್ರಿ, ಹೇಳಪ್ಪ ಹಂಗೆ. ಕಾಜು ಪನ್ನೀರ್ ಮಸಾಲ ಹೇಗಿದೆ ನೋಡಿ. ಅದ್ರ ಜೊತೆಗೆ ನಾವು ಪರೋಟ ತಂದಿದ್ವಿ, ಪರೋಟ ಮಾಡ್ಕೊತಾ ಇದ್ವಿ. ನೋಡಿ ಹೇಗಿದೆ ಅಂತ ನೋಡಿ. ಹೇಗಿದೆ ಗರಿಯಾಗಿ ಹೇಗಿದೆ ಪರೋಟ, ಲೇಯರ್ ಗರಿಯಾಗಿ ಹೇಗಿದೆ ಬೆಂದಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಪನ್ನೀರ್ ಕೂಡ ಚೆನ್ನಾಗಿದೆ, ಸ್ಮೂತಾಗಿ, ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮಾಡಿದ್ಯಾರು? ಹೇಗಿದೆ ಮಾಡಿದ್ಯಾರು? ನನ್ನ ಮಗಳು. ನಾನು ಮತ್ತು ನನ್ನ ನೋಡಿ ರುಚಿ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ. ಆಹಾ, ವರ್ಣನೆ ಮಾಡಕ್ಕೆ ಪದಗಳೇ ಸಾಲದು. ಮಾತೇ ಬರಲ್ಲ. ತಿಂದ ಆದ್ಮೇಲೆ ಬೇಕಾದ್ರೆ ಹೇಳ್ತೀವಿ ಫ್ರೆಂಡ್ಸ್. ತಿನ್ಬೇಕಾದ್ರೆ ಯಾಕಂದ್ರೆ ಬಾಯಿಗೆ ಕೈ ಜಗಳ ನಡೀತಂದ್ರೆ ಸ್ವಾದ ಸವಿಯೋದಕ್ಕೆ ತುಂಬಾ ರುಚಿಯಾಗಿದೆ. ಇನ್ನು ಅಂತಂಬವ ಬಟ್ಲ ಸೈಡಿಗೆ ಸಿಕ್ನಿ ಕೊಡ್ಲೆ. ಈರುಳ್ಳಿ ಜೊತೆಗೆ ಈರುಳ್ಳಿ, ನಿಂಬೆ ಹಣ್ಣು ಆಗ್ಬೇಕಾಗಿತ್ತು. ಅದು ನಿಂಬೆ ಹಣ್ಣು ಬ್ಯಾಸಿಗಿದನ ಏನು ಕಡ ಬಿಸಿಲು ಐತಿ. ಅದು ಇಷ್ಟೇ ಅದಾವು. ಅದು ಒಂದಕ್ಕೆ 10 ರೂಪಾಯಿ. ಅದು ಹಸಿರು ಅದಾವೆ, ಇನ್ನೂ ಹಣ್ಣು ಬಂದೇ ಇಲ್ಲ. ಹೌದು, ತಂದು ಮಾರಾಟ ನಿಂದಿರ್ತಾರೆ. ನೋಡಿ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋ ನೋಡ್ಬಿಟ್ಟು ರೆಸಿಪಿ ಹೇಗೆ ಅನ್ನಿಸ್ತು ನೀವು ಮನೇಲಿ ಟ್ರೈ ಮಾಡಿ. ರುಚಿಯಾಗಿ ಬರುತ್ತೆ, ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಹಾಗೆ ನಮಗೊಂದಿಷ್ಟು ಸಜೆಷನ್ ಕೊಡ್ತಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿಬಿಟ್ಟು ಹಾರೈಸಿ. ಥ್ಯಾಂಕ್ ಯು. ಓಕೆ, ಈ ಕಡೆ ನೋಡ್ರಿ, ಯಾರೊಬ್ರು ಗಳಂಗ್ರ ಕುಂತಾರೆ. ದೂರದಿಂದ ಬರ್ರಿ ಎಲ್ಲರೂ ಊಟ ಮಾಡೋಣ. ಜೊತೆಗೆ ಸಿಕ್ನಿ ಕೊಡಂದೆ ಒಂದೊಂದು ಬಟ್ಟಲ್ದಾಗ. ಕಾಜು ಮಸಾಲ, ಕಾಜು ಪನ್ನೀರ್ ಮಸಾಲ, ಕಟ್ಟಿನ ಸಾಂಬಾರು, ಆಮೇಲೆ ಅನ್ನ, ಬೇಕಂದ್ರೆ ಹೋಳಿಗೆ, ಚಪಾತಿ ಎಲ್ಲ ಐಟಮ್ ಇದೆ. ಹೊಟ್ಟೆ ತುಂಬ ಊಟ ಮಾಡೋದು. ಬನ್ನಿ ನೀವು ಊಟ ಮಾಡೋಕ್ಕೆ. ಬನ್ನಿ ನೀವು ಊಟ ಮಾಡೋಕ್ಕೆ.